ರೈಟಿಂಗ್ ಪತ್ನಿ ಎಂಬ ಪದಕ್ಕೆ ಗೌರವ ತಂದವರು, ದೇವೇಗೌಡರ ಕಷ್ಟ ಸುಖಗಳಲ್ಲಿ ಬಾಳಿನುದ್ದಕ್ಕೂ ಜೊತೆಯಾದವರು ಚೆನ್ನಮ್ಮ ದೇವೇಗೌಡರು. ದೇವೇಗೌಡರ ಮೌನ ಶಕ್ತಿ. ಚೆನ್ನಮ್ಮ ದೇವೇಗೌಡ ಒಬ್ಬ ನಾಯಕನ ಯಶಸ್ಸಿನ ಹಿಂದೆ ಒಬ್ಬ ಮಹಿಳೆಯಿರುತ್ತಾರೆ ಎಂದು ಹೇಳುತ್ತಾರೆ. ಆದರೆ ಕೆಲವರು ಬೆಳಕಿಗೆ ಬರುವುದಿಲ್ಲ, ನೆರಳಿನಲ್ಲೇ ಉಳಿದು ಇತಿಹಾಸ ನಿರ್ಮಿಸುತ್ತಾರೆ. ಭಾರತದ ಮಾಜಿ ಪ್ರಧಾನಿ ದೇವೇಗೌಡ ಅವರ ಬದುಕಿನಲ್ಲೂ ಅಂತಹ ವ್ಯಕ್ತಿತ್ವವೇ ಚೆನ್ನಮ್ಮ ದೇವೇಗೌಡ. ಅವರು ರಾಜಕೀಯ ಭಾಷಣ ಮಾಡಲಿಲ್ಲ, ಚುನಾವಣೆಯಲ್ಲಿ ಮತ ಕೇಳಲಿಲ್ಲ, ಪದವಿ ಬೇಡಲಿಲ್ಲ, ಪ್ರಚಾರದ ವೇದಿಕೆಯಲ್ಲಿ ಕಾಣಿಸಲಿಲ್ಲ. ಆದರೆ ದೇವೇಗೌಡರು ದೇಶದ ಪ್ರಧಾನಿಯಾಗುವವರೆಗಿನ ಪಯಣದಲ್ಲಿ ಅವರ ದೊಡ್ಡ ಶಕ್ತಿ ಯಾರು ಎಂದರೆ ಅದು ಚೆನ್ನಮ್ಮ. ಒಂದು ಕೃಷಿಕ ಕುಟುಂಬದ ಮಹಿಳೆ ದೇಶದ ಪ್ರಧಾನಿಯ ಕುಟುಂಬವನ್ನು ಹೇಗೆ ಮುನ್ನಡೆಸಿದರು? ಕಥೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ. ಒಂದು ಯುಗದ ಅಂತ್ಯ. ಚೆನ್ನಮ್ಮ ದೇವೇಗೌಡರ ನಿಧನವು ಕೇವಲ ದೇವೇಗೌಡ ಕುಟುಂಬಕ್ಕಷ್ಟೇ ಅಲ್ಲ, ಕರ್ನಾಟಕ ರಾಜಕೀಯಕ್ಕೂ ಒಂದು ಭಾವನಾತ್ಮಕ ಕ್ಷಣ. ಅನೇಕ ವರ್ಷಗಳಿಂದ ಸಾರ್ವಜನಿಕವಾಗಿ ಹೆಚ್ಚು ಕಾಣಿಸಿಕೊಳ್ಳದಿದ್ದರೂ ದೇವೇಗೌಡರ ಜೀವನದಲ್ಲಿ ಅವರು ಎಷ್ಟು ದೊಡ್ಡ ಪಾತ್ರ ವಹಿಸಿದ್ದರು ಎಂಬುದು ಅವರ ಆಪ್ತರಿಗೆ ಚೆನ್ನಾಗಿ ಗೊತ್ತು. ಸಾರ್ವಜನಿಕ ಜೀವನದಲ್ಲಿ ನಾಯಕನನ್ನು ನಾವು ನೋಡುತ್ತೇವೆ, ಆದರೆ ಮನೆಯೊಳಗೆ ಆ ನಾಯಕನ ಆರೋಗ್ಯ, ಊಟ, ವಿಶ್ರಾಂತಿ, ಕುಟುಂಬ, ಮಕ್ಕಳ ಭವಿಷ್ಯ, ಸಂಬಂಧಗಳ ಜವಾಬ್ದಾರಿ ಹೊರುವ ವ್ಯಕ್ತಿಯನ್ನು ಸಮಾಜ ಅಷ್ಟಾಗಿ ಗಮನಿಸುವುದಿಲ್ಲ. ಚೆನ್ನಮ್ಮ ಅಂಥವರೇ. ಚೆನ್ನಮ್ಮ ಅವರ ಜನ್ಮ ಹಾಸನ ಜಿಲ್ಲೆಯ ಮುತ್ತಿಗೆ ಹಿರೇಹಳ್ಳಿ ಗ್ರಾಮ. ಅಪ್ಪಟ ಕೃಷಿಕ ಕುಟುಂಬ. ತಂದೆ ದೇವೇಗೌಡ, ತಾಯಿ ಕಾಳಮ್ಮ. ಆ ಕಾಲದಲ್ಲಿ ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳಿಗೆ ಶಿಕ್ಷಣವೇ ಒಂದು ದೊಡ್ಡ ಸವಾಲಾಗಿತ್ತು. ಆದರೂ ಚೆನ್ನಮ್ಮ ಅವರು SSLC-ವರೆಗೆ ಶಿಕ್ಷಣ ಪಡೆದಿದ್ದರು. ಇಂದು ಅದು ಸಾಮಾನ್ಯವೆನಿಸಬಹುದು, ಆದರೆ ಸ್ವಾತಂತ್ರ್ಯಪೂರ್ವ ಹಾಗೂ ಸ್ವಾತಂತ್ರ್ಯದ ಆರಂಭದ ದಿನಗಳಲ್ಲಿ ಗ್ರಾಮೀಣ ಮಹಿಳೆ SSLC ಓದಿರುವುದು ದೊಡ್ಡ ಸಾಧನೆಯೇ ಆಗಿತ್ತು. ಅವರ ಶಿಕ್ಷಣ ಕೇವಲ ಪ್ರಮಾಣಪತ್ರವಾಗಿರಲಿಲ್ಲ, ಜೀವನ ನಿರ್ವಹಿಸುವ ಸಾಮರ್ಥ್ಯವಾಗಿತ್ತು. 1954ರ ಮೇ 25 ಚೆನ್ನಮ್ಮ ಮತ್ತು ದೇವೇಗೌಡರ ವಿವಾಹ ನಡೆಯಿತು. ಆಗ ಯಾರಿಗೂ ಗೊತ್ತಿರಲಿಲ್ಲ, ಈ ಯುವಕ ಒಂದು ದಿನ ಕರ್ನಾಟಕದ ಮುಖ್ಯಮಂತ್ರಿಯಾಗುತ್ತಾರೆ, ನಂತರ ಭಾರತದ ಪ್ರಧಾನಮಂತ್ರಿಯೂ ಆಗುತ್ತಾರೆ ಎಂದು. ವಿವಾಹದ ನಂತರ ಹಾಸನದಲ್ಲಿ ನೆಲೆಸಿದ ದೇವೇಗೌಡರು ರಾಜಕೀಯದಲ್ಲಿ ಹೆಚ್ಚು ತೊಡಗುತ್ತಿದ್ದಂತೆ ಮನೆಯ ಸಂಪೂರ್ಣ ಜವಾಬ್ದಾರಿ ಚೆನ್ನಮ್ಮ ಅವರ ಹೆಗಲಿಗೆ ಬಂತು. ಕುಟುಂಬ ದೊಡ್ಡದಾಯಿತು, ಆದರೆ ಅವರ ಧೈರ್ಯ ಇನ್ನೂ ದೊಡ್ಡದಾಯಿತು. 6 ಮಕ್ಕಳ ತಾಯಿ ಮಾತ್ರವಲ್ಲ, ಕುಟುಂಬದ ಆಡಳಿತಗಾರ್ತಿ ಈ ಚೆನ್ನಮ್ಮ. ಈ ದಂಪತಿಗೆ 6 ಮಕ್ಕಳು, 2 ಹೆಣ್ಣು, 4 ಗಂಡು. ಹಿರಿಯ ಮಗ ಬಾಲಕೃಷ್ಣಗೌಡ, HD ರೇವಣ್ಣ, HD ಕುಮಾರಸ್ವಾಮಿ, ಡಾಕ್ಟರ್ HD ರಮೇಶ್ ಹಾಗೂ ಅನಸೂಯ ಮತ್ತು ಶೈಲಜಾ. ದೇವೇಗೌಡರು ದಿನದ ಬಹುಭಾಗ ರಾಜಕೀಯದಲ್ಲೇ ಕಳೆಯುತ್ತಿದ್ದರು. ಮಕ್ಕಳ ವಿದ್ಯಾಭ್ಯಾಸ, ಶಿಸ್ತು, ಕುಟುಂಬದ ಸಂಸ್ಕಾರ, ಸಂಬಂಧಿಕರ ಆರೈಕೆ ಎಲ್ಲವನ್ನೂ ನೋಡಿಕೊಂಡದ್ದು ಚೆನ್ನಮ್ಮ. ಅವರು ಪದವಿ ಪಡೆದ ಆಡಳಿತಾಧಿಕಾರಿಯಲ್ಲ, ಆದರೆ ದೊಡ್ಡ ಕುಟುಂಬವನ್ನು ಅತ್ಯಂತ ಶಿಸ್ತಿನಿಂದ ಮುನ್ನಡೆಸಿದವರು. ಅನೇಕರು ಹೇಳುವಂತೆ SSLC ಓದಿದ್ದರೂ ಕುಟುಂಬ ನಿರ್ವಹಣೆಯಲ್ಲಿ ಡಾಕ್ಟರೇಟ್ ಮಾಡಿದವರಂತೆ ಬದುಕಿದರು. ಹೆಣ್ಣು ಸಂಸಾರದ ಕಣ್ಣು ಅನ್ನೋ ಅನ್ವರ್ಥಿವರಾಗಿದ್ದರು. ಅಂತೆಯೇ ದೇವೇಗೌಡರ ಆರೋಗ್ಯದ ಹಿಂದಿನ ಗುಟ್ಟು ಕೂಡ ಚೆನ್ನಮ್ಮ ಅವರ ಆರೈಕೆ, ಪ್ರೀತಿ, ಕಾಳಜಿ. ಸಮಯಕ್ಕೆ ಊಟ, ಸಮಯಕ್ಕೆ ಔಷಧಿ, ಸಮಯಕ್ಕೆ ವಿಶ್ರಾಂತಿ, ಈ ಎಲ್ಲವನ್ನೂ ಅವರು ಅತ್ಯಂತ ಶಿಸ್ತಿನಿಂದ ನೋಡಿಕೊಳ್ಳುತ್ತಿದ್ದರು. ದೇವೇಗೌಡರಿಗೆ ರಾಗಿ ಮುದ್ದೆ ಮತ್ತು ಸೊಪ್ಪಿನ ಸಾರು ತುಂಬಾ ಇಷ್ಟ. ಮನೆಯಲ್ಲಿ ಮಾತ್ರವಲ್ಲ, ಹೊರಗಡೆಯ ಊಟಕ್ಕೂ ಹೋದಾಗ ಇದೇ ರೀತಿಯ ಆಹಾರ ಸಿಗುವಂತೆ ನೋಡಿಕೊಳ್ಳುತ್ತಿದ್ದರು ಎನ್ನಲಾಗುತ್ತದೆ. ಇದು ಕೇವಲ ಅಡುಗೆ ಅಲ್ಲ, ಒಬ್ಬ ನಾಯಕನ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ. ರಾಜಕೀಯ ಒತ್ತಡದ ನಡುವೆಯೂ ದೇವೇಗೌಡರು ದೀರ್ಘಕಾಲ ಸಕ್ರಿಯರಾಗಿರಲು ಇದು ಒಂದು ಕಾರಣ ಎಂದು ಅನೇಕ ಆಪ್ತರು ಹೇಳುತ್ತಾರೆ. ಅಷ್ಟು ಕಾಳಜಿ ಇರುವ ಚೆನ್ನಮ್ಮ ರಾಜಕೀಯದಿಂದ ದೂರ ಉಳಿದಿದ್ಯಾಕೆ? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ದೇವೇಗೌಡರ ಕುಟುಂಬದಲ್ಲಿ ಹಲವರು ರಾಜಕೀಯಕ್ಕೆ ಬಂದರು. ರೇವಣ್ಣ, ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ ಮೊಮ್ಮಕ್ಕಳು. ಆದರೆ ಚೆನ್ನಮ್ಮ ಎಂದಿಗೂ ರಾಜಕೀಯದಲ್ಲಿ ಸಕ್ರಿಯರಾಗಲಿಲ್ಲ.
ಏಕೆ? ಇದಕ್ಕೆ ಹಲವು ಕಾರಣಗಳನ್ನು ವಿಶ್ಲೇಷಿಸಬಹುದು. ಮೊದಲನೆಯದು, ಅವರಿಗೆ ಅಧಿಕಾರಕ್ಕಿಂತ ಕುಟುಂಬ ಮುಖ್ಯ. ಎರಡನೆಯದು, ಆ ಕಾಲದ ಸಾಮಾಜಿಕ ಪರಿಸ್ಥಿತಿ. ಗ್ರಾಮೀಣ ಮಹಿಳೆಯರು ಸಾರ್ವಜನಿಕ ಜೀವನಕ್ಕಿಂತ ಕುಟುಂಬ ನಿರ್ವಹಣೆಗೆ ಹೆಚ್ಚು ಒತ್ತು ನೀಡುತ್ತಿದ್ದರು. ಮೂರನೆಯದು, ದೇವೇಗೌಡರ ರಾಜಕೀಯ ಯಶಸ್ಸಿಗೆ ಮನೆಯೊಳಗೆ ಬಲವಾದ ವ್ಯವಸ್ಥೆ ನಿರ್ಮಿಸುವುದು. ಬಹುಶಃ ಅದನ್ನೇ ತಮ್ಮ ಕರ್ತವ್ಯ ಎಂದು ಅವರು ಭಾವಿಸಿದ್ದಿರಬಹುದು. ಇಂದಿನ ಕಾಲದಲ್ಲಿ ರಾಜಕೀಯ ಕುಟುಂಬಗಳ ಸದಸ್ಯರು ನೇರವಾಗಿ ರಾಜಕೀಯ ಪ್ರವೇಶಿಸುವುದು ಸಾಮಾನ್ಯ. ಆದರೆ ಚೆನ್ನಮ್ಮ ಬೇರೆ ದಾರಿ ಆಯ್ಕೆ ಮಾಡಿಕೊಂಡರು. ಅವರು ಅಧಿಕಾರಕ್ಕಿಂತ ಜವಾಬ್ದಾರಿಯನ್ನು ಆರಿಸಿಕೊಂಡರು. ಚೆನ್ನಮ್ಮ ಅವರ ಜೀವನ ನಮಗೆ ಒಂದು ದೊಡ್ಡ ಸಂದೇಶ ಕೊಡುತ್ತದೆ. ಶಿಕ್ಷಣ ಎಂದರೆ ಕೇವಲ ಪದವಿ ಅಲ್ಲ. ಜವಾಬ್ದಾರಿ, ಶಿಸ್ತು, ತಾಳ್ಮೆ, ಕುಟುಂಬ ನಿರ್ವಹಣೆ ಕೂಡ ಜೀವನದ ದೊಡ್ಡ ಶಿಕ್ಷಣ. ಅವರು ದೊಡ್ಡ ಭಾಷಣಗಳನ್ನು ಮಾಡಲಿಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಇರಲಿಲ್ಲ, ಆದರೆ ಒಂದು ದೊಡ್ಡ ರಾಜಕೀಯ ಕುಟುಂಬವನ್ನು ದಶಕಗಳ ಕಾಲ ಒಗ್ಗೂಡಿಸಿ ಇಟ್ಟರು. ಇದು ಅವರ ದೊಡ್ಡ ಸಾಧನೆ. ಇಂದಿನ ವೇಗದ ಜೀವನದಲ್ಲಿ ಇಂತಹ ವ್ಯಕ್ತಿತ್ವಗಳು ಹೆಚ್ಚು ಚರ್ಚೆಯಾಗುವುದಿಲ್ಲ. ಆದರೆ ಇತಿಹಾಸವನ್ನು ಗಮನಿಸಿದರೆ, ಬೆಳಕಿನಲ್ಲಿ ಕಾಣುವ ನಾಯಕರಿಗಿಂತ ನೆರಳಿನಲ್ಲಿ ನಿಂತವರ ಪಾತ್ರ ಬಹು ದೊಡ್ಡದು. ಚೆನ್ನಮ್ಮ ದೇವೇಗೌಡರ ಜೀವನವು ಅಧಿಕಾರದ ಕಥೆಯಲ್ಲ, ಅದು ಕರ್ತವ್ಯದ ಕಥೆ, ಅದು ಕುಟುಂಬದ ಕಥೆ, ಅದು ತ್ಯಾಗದ ಕಥೆ. ಒಬ್ಬ ನಾಯಕ ಯಶಸ್ವಿಯಾಗಲು ಮನೆಯೊಳಗೆ ಎಷ್ಟು ದೊಡ್ಡ ತ್ಯಾಗಗಳು ನಡೆಯುತ್ತವೆ ಎಂಬುದಕ್ಕೆ ಚೆನ್ನಮ್ಮ ಅವರ ಜೀವನ ಒಂದು ಉದಾಹರಣೆ. ಅವರ ಅಗಲಿಕೆಯಿಂದ ದೇವೇಗೌಡ ಕುಟುಂಬಕ್ಕೆ ಮಾತ್ರವಲ್ಲ, ಕರ್ನಾಟಕದ ಸಾರ್ವಜನಿಕ ಜೀವನಕ್ಕೂ ಒಂದು ಮೌನ ಅಧ್ಯಾಯ ಮುಕ್ತಾಯವಾಗಿದೆ. ಇಂದಿನ ರಾಜಕೀಯದಲ್ಲಿ ಇಂತಹ ಸರಳತೆ, ಕುಟುಂಬ ಮೌಲ್ಯಗಳು ಮತ್ತು ಜವಾಬ್ದಾರಿಯ ಜೀವನಶೈಲಿ ಇನ್ನೂ ಕಾಣಿಸುತ್ತಿದೆಯೇ? ನಿಮ್ಮ ಅಭಿಪ್ರಾಯವೇನು? ಪ್ಲೀಸ್ ಕಾಮೆಂಟ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಂಚಿಕೊಳ್ಳಿ ಹಾಗೂ ನಾನು ರಿಪೋರ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್